ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಊಟದ ಜೊತೆ ಬಳಸುವಂತಹ ಹಲವು ಸೈಡ್ ಡಿಶ್ಗಳಲ್ಲಿ ಸಂಡಿಗೆ ಕೂಡ ಒಂದು. ಇವತ್ತು ನಾನು ಕೇವಲ ಒಂದೇ ಒಂದು ಕಪ್ ರವೆಯನ್ನು ಬಳಸ್ಕೊಂಡು ಹೇಗೆ ರುಚಿ ರುಚಿಯಾಗಿ ವರ್ಷಕ್ಕಾಗುವಷ್ಟು ಸಂಡಿಗೆಯನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು 1 ಕಪ್ಪಲ್ಲಿ 5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಂದರೆ 1 ಕಪ್ ರವೆಗೆ 5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕುಕ್ಕರ್ಗೆ 5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಬೋದು. ನಂತರ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕುದಿಸ್ಕೊಳ್ಬೇಕು. ನೀರು ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾದಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಸೂಜಿ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ನಿಧಾನಕ್ಕೆ ಈ ರೀತಿಯಾಗಿ ಸ್ವಲ್ಪನೇ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಮ್ಮೆಲೆ ಅಷ್ಟು ಸೇರಿಸ್ಬಾರ್ದು ನೋಡಿ, ಗಂಟಾಗುವ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಸ್ವಲ್ಪನೇ ಸೇರಿಸ್ಕೊಳ್ತಾ ಸಣ್ಣ ಊರಿನಲ್ಲಿ ಸ್ಟವನ್ನು ಇಟ್ಕೊಂಡು ಸ್ವಲ್ಪನೇ ರವೆಯನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ರವೆಯನ್ನು ಸೇರಿಸಿದ ನಂತರ ಯಾವುದೇ ರೀತಿ ಗಂಟಿಲ್ಲದ ಹಾಗೆ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು. ಒಂದು 10 ನಿಮಿಷದ ಕಾಲ ನಾವು ಇದೇ ರೀತಿಯಾಗಿ ಕೈ ಆಡಿಸ್ಕೊಳ್ತಾ ಇದ್ದರೆ ರವೆ ನೀರಿನಲ್ಲಿ ಚೆನ್ನಾಗಿ ಅರಳಿ ಬೆಂದು ಗಟ್ಟಿಯಾಗ್ತಾ ಬರುತ್ತೆ. ಇದು ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಈ ರೀತಿಯಾಗಿ ಕೈ ಆಡಿಸ್ತಲೇ ಇರಬೇಕಾಗತ್ತೆ. ಕರೆಕ್ಟ್ ಒಂದು 10ರಿಂದ 12 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ನೋಡಿ ರವೆ ಗಟ್ಟಿಯಾಗ್ತಾ ಬರುತ್ತೆ. ಈ ಹಂತದಲ್ಲಿದ್ದಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಇದು ತಣ್ಣಗಾದ ನಂತರ ಮತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ. ಅರ್ಧ ಗಂಟೆಯ ನಂತರ ನೋಡಿ ರವೆ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾಗಲಿಲ್ಲ, ಸ್ವಲ್ಪ ಉಗುರು ಬೆಚ್ಚಗಿದೆ. ನಂತರ ನೀವು ಹಾಲಿನ ಖಾಲಿ ಪ್ಯಾಕೆಟ್ ಅಥವಾ ಮೊಸರಿನ ಪ್ಯಾಕೆಟು ಅಥವಾ ಈ ರೀತಿ ಪ್ಲಾಸ್ಟಿಕ್ ಖಾಲಿ ಕವರನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ರವೆ ಮಿಶ್ರಣವನ್ನು ತುಂಬಿಸಿ ಇದರ ಬಾಯಿಯನ್ನು ರಬ್ಬರ್ ಅಥವಾ ಕ್ಲಿಪ್ನಿಂದ ಕ್ಲೋಸ್ ಮಾಡಿಕೊಂಡು ಈ ಜರಿ ಕವರ್ನ ಒಂದು ಕಾರ್ನರನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನಿಮಗೆ ಬೇಕಾದ ಶೇಪ್ನಲ್ಲಿ ಸಂಡಿಗೆಯನ್ನು ಬಿಟ್ಕೊಳ್ಬೋದು. ಇಲ್ಲ ಸ್ಪೂನಲ್ಲೇ ಕೂಡ ಚಿಕ್ಕದಾಗಿ ಕೂಡ ಬಿಟ್ಕೊಳ್ಬಹುದು ಅಥವಾ ಚಕ್ಲಿ ಹಚ್ಚಿನಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. ನೋಡಿ ನಾನು ಈ ರೀತಿಯಾಗಿ ಒಂದೊಂದೇ ಎಳೆಯ ಸಂಡಿಗೆಯನ್ನು ಮಾಡ್ಕೊಳ್ತಾ ಇದ್ದೇನೆ. 2ಕ್ಕಿಂತ ಜಾಸ್ತಿ ಎಳೆ ಮಾಡ್ಕೊಳ್ಬೇಡಿ, 2 ಎಳೆ ಮಾಡ್ಕೊಳ್ಬೋದು. ನಾನು ಒಂದೇ ಎಳೆ ಮಾಡ್ತಾ ಇದ್ದೇನೆ, ಕೆಲವು ಮಾತ್ರ 2 ಎಳೆಯನ್ನು ಮಾಡ್ಕೊಂಡಿದ್ದೇನೆ. ನೋಡಿ ಸ್ವಲ್ಪ ದಪ್ಪಗೆ ಬಿಟ್ಕೊಳ್ಳಿ, ಒಣಗಿದ ನಂತರ ಇದು ಪೂರ್ತಿಯಾಗಿ ತೆಳ್ಳಗೆ ಬರುತ್ತೆ. ಇದೇ ರೀತಿಯಾಗಿ ನೋಡಿ ನಾನು ಎಲ್ಲ ಸಂಡಿಗೆಯನ್ನು ಒಂದು ಚಾಪೆ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿ ಅದರ ಮೇಲೆ ಈ ರೀತಿಯಾಗಿ ಎಲ್ಲ ಸಂಡಿಗೆಯನ್ನು ಬಿಟ್ಕೊಂಡಿದ್ದೇನೆ. ನಂತರ ನಿಮ್ಮ ಹತ್ರ ಬಿಸಿಲಿದ್ದರೆ ಬಿಸಿಲಲ್ಲಿ 1 ಗಂಟೆ ಒಣಗಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಮನೆ ಒಳಗಡೆ ಕೂಡ ಒಣಗಿಸ್ಕೊಂಡ್ರು ಈ ಬಿಸಿಗೆ ಒಳಗಡೆನೇ ಒಣಗಿಕೊಳ್ಳುತ್ತೆ. ನಾನು ಮನೆ ಹತ್ತಿರ ಬಿಸಿಲು ಬಂದಿರೋದ್ರಿಂದ 1 ಗಂಟೆ ಬಿಸಿಲಲ್ಲಿಟ್ಟು ನಂತರ ಮನೆ ಒಳಗಡೆನೇ ಒಣ ಹಾಕಿದ್ದೆ. ನೋಡಿ ಮಾರನೇ ದಿನಕ್ಕೆ ಮನೆ ಒಳಗಡೆ ಚೆನ್ನಾಗಿ ಸಂಡಿಗೆ ಎಲ್ಲ ಒಣಗಿಬಿಟ್ಟು ಗರಿ ಆಗಿದೆ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಒಣಗಿದ ನಂತರ. ಇವಾಗ ಇದನ್ನು ಎಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ನೀವು ತುಂಬ ದಿನ ಸ್ಟೋರ್ ಮಾಡೋದಾದರೆ ಎತ್ತಿದ ನಂತರ ಪ್ಲೇಟ್ನಲ್ಲಿ ಹಾಕಿ ಒಂದು 2 ಗಂಟೆ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ನಾನು ಕೂಡ ಇದನ್ನು 1 ಗಂಟೆ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೇನೆ. ನೋಡಿ 1 ಗಂಟೆ ನಂತರ ಬಿಸಿಲಲ್ಲಿ ಒಣಗಿಸ್ಕೊಂಡ ನಂತರ ಗರಿ ಆದಂತಹ ರವೆ ಸಂಡಿಗೆ ರೆಡಿಯಾಗಿದೆ. ನೀವು ಇದನ್ನು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ವರ್ಷ ತನಕ ಏನೂ ಆಗಲ್ಲ. ಯಾವಾಗ ಬೇಕೋ ಆವಾಗ ಇದು ತಿನ್ಬೋದು. ಈಗ ನಾನು ಇದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತಾ ಇದ್ದೇನೆ. ನೋಡಿ ಸ್ಟವ್ ಮೇಲೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಮಾಡ್ಕೊಂಡಿರುವಂತಹ ಸಂಡಿಗೆಯನ್ನು ಎಣ್ಣೆಯಲ್ಲಿ ಹಾಕಿ ಹುರಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರುತ್ತೆ ಅಂತ. ನಾನು ಸೋಡಾ ಏನೂ ಸೇರಿಸಿಲ್ಲ, ಆದರೂ ಕೂಡ ಚೆನ್ನಾಗಿ ಅರಳ್ಕೊಂಡು ಬರುತ್ತೆ. ನೋಡಿ ಕೇವಲ 1 ಕಪ್ ರವೆ ಇದ್ದರೆ ಸಾಕು, ನಾವು ತುಂಬಾ ರುಚಿಯಾಗಿ ವರ್ಷಕ್ಕಾಗುವಷ್ಟು ಈ ರೀತಿಯಾದ ಸಂಡಿಗೆಯನ್ನು ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು. ನೀವು ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ತಿನ್ಬೋದು. ಅದೇ ರೀತಿಯಾಗಿ ಸಂಜೆ ಟೀ ಟೈಮಲ್ಲಿ ಕೂಡ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆಲ್ಲ ಕರೆದು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ನೋಡಿ ಸೋಡಾ ಹಾಕಿಲ್ಲ ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರ್ತಾಯಿದೆ. ತುಂಬಾ ಚೆನ್ನಾಗಾಗತ್ತೆ. ಮಾಡೋದಂತೂ ತುಂಬ ಸುಲಭ. ಕಡಿಮೆ ಸಾಮಗ್ರಿ, ಕೇವಲ 1 ಕಪ್ ರವೆ ಇದ್ದರೆ ಸಾಕು, ಈ ಗರಿಯಾದ ಸಂಡಿಗೆ ರೆಡಿಯಾಗುತ್ತೆ. ನೋಡಿ ಇದೇ ರೀತಿಯಾಗಿ ನಾನೆಲ್ಲ ಸಂಡಿಗೆಯನ್ನು ಕರೆದುಕೊಂಡು ಇಟ್ಕೊಂಡಿದ್ದೇನೆ. ನೋಡಿ ತುಂಬಾ ಗರಿಯಾದಂತಹ ಹಾಗೆ ರುಚಿಯಾದಂತಹ ರವೆ ಸಂಡಿಗೆ ಹೇಗಾಗಿದೆ ಅಂತ. ತುಂಬಾ ಸಿಂಪಲ್ ರೆಸಿಪಿ. ನೀವು ಕೂಡ
ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.